ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುರ್ ಋಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯ ಅಸುರಾ ಮನುಷ್ಯಾಃ ಕುತೋನು ವಿದ್ಯಾಧರ ಚಾರಣಾದಯಃ. ಭಾಗವತ ಸಾರೋದ್ಧಾರಸ್ಯ ಅಯಂ ಏಕೋನಚತ್ವಾರಿಂಶೋತ್ತರ ದ್ವಿಶತತಮಃ ಶ್ಲೋಕಃ. 209ನೇ ಶ್ಲೋಕೋಯಂ ಧರ್ಮೋಪದೇಶ ಪ್ರಕರಣೆ ಉಪನಿಬದ್ಧಃ ದೃಶ್ಯತೆ. ವೈರಾಗ್ಯ ವಿರಾಜಿತಾ ಏವ ಭಕ್ತಿಃ ಮುಕ್ತಿ ಸಾಧನಂ ಭವತಿ ಇತಿ ಗತೆ ದಿವಸೆ ಪ್ರಾಶ್ರಾವೆ. ಸರ್ವೇಷಾಮಪಿ ಜನಾನಾಂ ಗೃಹಂ ಪರಿತ್ಯಜ್ಯ ವನಂ ಪ್ರತಿ ಗಮನಮಾತ್ರೇಣ ಸಂಪಾದಯಿತುಂ ಶಕ್ಯತೆ ಇದಂ ವೈರಾಗ್ಯಂ ಇತಿ ನೈವ ಚಿಂತನೀಯಂ ಇದಂ. ಯತಃ ವೈರಾಗ್ಯಂ ನಾಮ ರಾಗಪರಿತ್ಯಾಗಃ ನ ಕೇವಲಂ ವಿಷಯಸನ್ನಿಕರ್ಷಪರಿತ್ಯಾಗಃ. ಕೇವಲಂ ಸ್ಥಾನಾಂತರಗಮನಮಾತ್ರೇಣ ತದಿದಂ ವೈರಾಗ್ಯಂ ಸಂಪಾದಯಿತುಂ ನ ಶಕ್ಯೇತ. ಸೋಯಂ ರಾಗಃ ಸ್ನೇಹ ಇತ್ಯಪಿ ಕಥ್ಯತೆ. ಸರ್ವತ್ರ ಮನಸೋ ಸಂಗಮ್ ಇತ್ಯಾದಿನ ಮನಸಃ ಯಹ ಅಯಂ ಸಂಗಃ ವಿಷಯೇಷು ಭವತಿ ತಸ್ಯೈವ ಪರಿತ್ಯಾಗಃ ಸಂಪಾದ್ಯೇತ. ಮನಶ್ಚ ವಿಷಯೇಭ್ಯಃ ದೂರೇ ಸ್ಥಾಪ್ಯೇತ. ಯದಾ ಇದಂ ಮನಃ ಹೇಯೇಭ್ಯಃ ಅನಿತ್ಯೇಭ್ಯಃ ಅಸಾರೇಭ್ಯಃ ಭೌತಿಕೇಭ್ಯಃ ವಿಷಯೇಭ್ಯಃ ಪರಾವರ್ತೇತ ತದೈವ ಉಪಾದೇಯೇ ಭಗವತಿ ನಿತ್ಯಾನಾಂ ನಿತ್ಯೆ ಚೇತನಾನಾಂ ಚೇತನೆ ಪರಮಪುರುಷಾರ್ಥದಾಯಕೆ ಸ್ಥಾಪ್ಯೇತ. ಸರ್ವೇಪಿ ಜನಾಃ ಆತ್ಮಾನಮೇವ ಪ್ರೀಣಂತಿ ಇತ್ಯೇತತ್ ಸರ್ವೈರಸ್ಮಾಭಿಃ ಅನುಭೂತಮೇವ. ಏವಂಚ ಇಯಂ ಪ್ರೀತಿಃ ಯಾ ಅಸ್ಮಾಸು ಭವೇತ್ ಸೈವ ನಿರ್ನಿಮಿತ್ತಾ ಪ್ರೀತಿಃ ಯದಾ ಭಗವತಿ ಭಾಗವತೇಷು ಚ ಭವೇತ್ ಸೈವ ಪ್ರೀತಿಃ ಭಕ್ತಿಃ ಇತಿ ಕಥ್ಯತೆ. ವಿನಾ ವಿಷಯ ವೈರಾಗ್ಯಂ ಏತಾದೃಶೀ ಭಕ್ತಿಃ ನೈವ ಸಾಧ್ಯೇತ. ಅಥಾತ್ರ ಪ್ರಶ್ನಃ ಉದೇತಿ ನನು ಭಗವದ್ಭಕ್ತೇವ ಭಗವಾನ್ ಪ್ರಸೀದತಿ ಪ್ರಸನ್ನೇ ಚ ಭಗವತಿ ಅಲಭ್ಯಂ ಕಿಮಪಿ ನಾಸ್ತ್ಯೇವೇತಿ ಕಿಂ ಉತ್ತರೇಣ ಗ್ರಂಥೇನ ಭಾಗವತಂ ಬ್ರವೀತಿ ಇತಿ. ವೈರಾಗ್ಯಪೂರ್ವಕವಾದಂತಹ ಭಕ್ತಿ ಇರಬೇಕು ಇತ್ಯಾದಿ ಸಂಗತಿಗಳನ್ನು ಈ ಹಿಂದೆ ನಾವು ನೋಡಿದ್ದೇವೆ. ವೈರಾಗ್ಯ ಅಂದರೆ ವಿಷಯಗಳಿಂದ ದೂರ ಇರುವುದು ಅಥವಾ ಮನೆಯಿಂದ ದೂರ ಇರುವುದು ಅಂತ ಮಾತ್ರ ಅರ್ಥ ಅಲ್ಲ. ಮನೆಯಿಂದ ದೂರ ಇದ್ದ ಮಾತ್ರಕ್ಕೆ ವೈರಾಗ್ಯ ಬರುವುದೂ ಇಲ್ಲ. ವೈರಾಗ್ಯ ಬರಬೇಕಾದ್ರೆ ಸಾಧಕನಾದವನು ವಿಷಯಗಳ ನಡುವೆನೇ ಇದ್ರೂ ಆ ವಿಷಯಗಳ ಅಂಟಿನಿಂದ ದೂರ ಇರಬೇಕು. ಪ್ರತಿಯೊಬ್ಬರು ಕೂಡ ತಮ್ಮನ್ನು ತಾವು ಪ್ರೀತಿಸಿಕೊಳ್ತಾರೆ. ನಮಗೆ ನಾವು ಮತ್ತು ನಮ್ಮದು ಆದಂತಹ ಬೇರೆ ಜಡಚೇತನಾತ್ಮಕವಾದ ವಸ್ತುಗಳೇನಿವೆ ಅವುಗಳೆಲ್ಲದಕ್ಕಿಂತಲೂ ಹೆಚ್ಚಿನ ಪ್ರೀತಿ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನಂತ ಗುಣಾವಧಿಕ ಪ್ರೇಮ ಪ್ರವಾಹ ಭಕ್ತಿ ಅಂತ ಹೇಳಿದಂತೆ
ನಾವೇನು ಈ ಭೌತಿಕ ಜೀವನದಲ್ಲಿ ಇಲ್ಲಿಯವರೆಗೆ ನಮ್ಮನ್ನ ಮತ್ತೆ ನಮ್ಮದಾದ ಜಡಚೇತನಗಳನ್ನು ಪ್ರೀತಿಸಲಿಕ್ಕೆ ಕಲ್ತಿದ್ದೀವಿ, ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಭಗವಂತನನ್ನ ಪ್ರೀತಿಸ್ಲಿಕ್ಕೆ ಕಲಿತ್ರೆ ಅದನ್ನೇ ಭಕ್ತಿ ಅಂತ ಹೇಳೋದು. ಇಲ್ಲಿ ನಮಗೀಗ ಎದುರಾಗುವಂಥ ಪ್ರಶ್ನೆ, ಭಗವಂತನಲ್ಲಿ ಭಕ್ತಿ ಹೊಂದಿದ್ರೆ ಸಾಕಲ್ವಾ ಅಂತ. ಭಕ್ತಿ ರಹಿತವಾದಂತಹ ವಿಷ್ಣು ಭಕ್ತಿ ಅನ್ನೋದು ಭಕ್ತಿ ಫಲ ಸಾಧಕ ಅಲ್ಲ ಅಂತ ಅನ್ನೋದನ್ನ ನಾವೀಗ ನೋಡ್ಬೇಕಾಗುತ್ತೆ. ನಾವು ನೋಡ್ಬೇಕಾದಂತಹ ಅಂಶ ಅದು. ಭಗವಂತನಲ್ಲಿ ಭಕ್ತಿ ಹೊಂದಿದ್ರೆ ಸಾಕು. ಮತ್ತೆ ಉಳಿದವರಲ್ಲಿ ಭಗವಂತನ ಭಕ್ತರಲ್ಲಿ ಭಕ್ತಿ ಇದ್ದೇನು ಉಪಯೋಗ? ಅದರಿಂದ ಏನು ಫಲ? ಭಗವಂತ ಒಬ್ಬ ಪ್ರಸನ್ನನಾದ್ರೆ ಎಲ್ಲವೂ ಸಿಕ್ಕೇ ಸಿಗ್ತದಲ್ಲ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಅಂತಲೇ ಕೇಳ್ತೇವಲ್ಲ ನಾವು. ಆದ್ರಿಂದ ಭಾಗವತ ಗ್ರಂಥ ಇನ್ನೂ ಹೆಚ್ಚಿನ ವಿಷಯಗಳನ್ನು ಏನು ಹೇಳುವುದಿದೆ ಅಂದ್ರೆ, ಆ ಭಕ್ತಿಗೆ ಏನು ಸಾಧನ ಅಂತ ಅನ್ನೋದನ್ನ ಭಾಗವತ ಹೇಳಲಿಕ್ಕೆ ಹೊರಟಿದೆ ಅಂತ. ಸಂಗಂಚು ಸಾಧುಷು ಅನ್ನೋದು ಏನನ್ನು ಹೇಳ್ತಿದೆ? ಭಗವದ್ಭಕ್ತರಲ್ಲಿ ಕೂಡ ಭಕ್ತಿಯನ್ನ ಗೌರವವನ್ನು ನಾವು ಮಾಡಬೇಕು ಅಂತ ಹೇಳ್ತೇವೆ. ಭಗವಂತನ ಭಕ್ತಿಯಿಂದೇ ನಮಗೆಲ್ಲವೂ ಸಿಗುವಾಗ ಭಗವದ್ಭಕ್ತರಲ್ಲಿ ಯಾಕೆ ಭಕ್ತಿ ಮಾಡಬೇಕು ಅಂದ್ರೆ, ಅದಕ್ಕೆ ಉತ್ತರ ಹೇಳ್ತಾರೆ, ಹರಿಭಕ್ತಿಯಲ್ಲಿ ಒಂದು ದೋಷ ಇದೆ. ಆ ದೋಷವನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಇದೆಲ್ಲವನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಮೈವಂ ಭಕ್ತಿದೋಷ ನಿರಾಸಾರ್ಥತ್ವಾತ್ ಭಕ್ತಿದೋಷೋ ಹೆಸವು ಎತ್ತದ್ ಭಕ್ತೇಶು ಭಕ್ತಿ ಅಭಾವ ಐತಿ. ನಾವೆಲ್ಲರೂ ಕೂಡ ಭಕ್ತಿ ಉಳ್ಳವರು ಅಂತ ತಿಳ್ಕೊಂಡಿರ್ತೇವೆ, ಭಗವಂತನ ಭಕ್ತರು ಅಂತ ನಮ್ಮನ್ನು ನಾವು ಭಾವಿಸಿರ್ತೇವೆ, ಇಲ್ಲ ಅಂತಲ್ಲ. ಆದರೆ ಭಕ್ತರಲ್ಲಿ ದೋಷ ಇಲ್ಲದೆ ಹೋದ್ರೆ ಅದು ಭಗವಂತನ ಭಕ್ತಿಗೂ ಕೂಡ ಒಂದು ಕುಂದೆ ಅಂತಲೇ ನಾವು ತಿಳ್ಕೊಳ್ಬೇಕು. ಬಹಳ ಮಹತ್ವದ ಸಂಗತಿ ಇದು. ಎಲ್ಲರೂ ಕೂಡ ನಾವು ಆಸ್ತಿಕರು, ಭಗವಂತನ ಭಕ್ತರು ಅಂತ ತಿಳ್ಕೊಂಡಿರ್ತಾರೆ. ಆದರೆ ಭಗವಂತನ ಭಕ್ತರಾದವರನ್ನ ನಾವು ಒಂದಲ್ಲ ಒಂದು ರೀತಿಯಿಂದ ದ್ವೇಷಿಸ್ತೀವೋ ಅಥವಾ ದ್ವೇಷಿಸದೇ ಹೋದ್ರೂ ಕೂಡ ಅವ್ರ ಬಗ್ಗೆ ತಾತ್ಸಾರ ಆದ್ರೂ ಮಾಡ್ತೇವೆ. ಅಯಂ ಪಿತಾ ಏತೇ ಪುತ್ರಾಹ ಇದಂ ವೈ ಮೂಲಂ ಅದಸ್ಥೂಲಂ ಅಂತೆಲ್ಲ ಉಪನಿಷತ್ತು ಹೇಳ್ತದೆ. ಭಗವಂತ ಎಲ್ಲರಿಗೂ ತಂದೆ, ಇವರೆಲ್ಲರೂ ಭಗವಂತನ ಮಕ್ಕಳು. ಅಭಕ್ತರಾದವರು ಭಗವಂತನ ಮಕ್ಕಳೇ. ಭಗವಂತನನ್ನ ಧ್ಯಾನಿಸಲಿಕ್ಕೆ ತಿಳಿಯದೇ ಇದ್ದವರು ಕೂಡ ಭಗವಂತನ ಮಕ್ಕಳೇ. ವಿಶೇಷತಃ ಭಗವಂತನ ಕುರಿತಾದ ಸಾಧನೆ ಯಾರು ಮಾಡಿದ್ದಾರೆ, ಶ್ರವಣ ಮನನ ಧ್ಯಾನಗಳ ದೃಷ್ಟಿಯಿಂದ ಯಾರು ಮೇಲಿದ್ದಾರೆ, ಅವರು ಖಂಡಿತವಾಗಿಯೂ ನಮಗೆ ದಾರಿದೀಪ ಆಗಬೇಕಾಗ್ತದೆ. ಅದಕ್ಕಾಗಿ ಅಂಥವರಲ್ಲಿ ಭಕ್ತಿ ಮಾಡದೆ ಹೋದ್ರೆ ಭಗವಂತನ ಭಕ್ತಿಯೂ ಕೂಡ ಪರಿಪೂರ್ಣ ಅಲ್ಲ. ಅದಕ್ಕಾಗಿ ಭಾಗವತರಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಮಧ್ವ ವಿಜಯದಲ್ಲಿ ಕೂಡ ಕೇಳಿರ್ತೇವೆ, ಮುಕುಂದ ಭಕ್ತಿ ಗುರು ಭಕ್ತಿ ಜಾಯಿ ಅಂತ. ಮುಕುಂದ ಮೋಕ್ಷವನ್ನು ಕೊಡುವಂತ ಭಗವಂತನ ಬಗ್ಗೆ ನಾವೇನು ಭಕ್ತಿ ಮಾಡಬೇಕಾಗಿದೆಯಲ್ಲ, ಅದು ಗುರುಗಳಲ್ಲಿನ ಭಕ್ತಿಯಿಂದ ಹುಟ್ಟಬೇಕಾದದ್ದು. ಗುರುಗಳಲ್ಲಿನ ಭಕ್ತಿಯಿಂದ ಆ ಭಗವಂತನ ಭಕ್ತಿ ಹುಟ್ಟಬೇಕು. ಹೀಗಿರುವುದು ಶಾಸ್ತ್ರ. ಗುರುಗಳು, ನಮ್ಮ ಗುರುಗಳು, ಅವರ ಗುರುಗಳು, ಮತ್ತೆ ಹಿರಿಯ ಜ್ಞಾನಿಗಳು, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು, ಹೀಗೆಲ್ಲ ಏನಿದ್ದಾರೆ, ಇವರೆಲ್ಲರಲ್ಲೂ ಕೂಡ ಅಂಥದ್ದೊಂದು ಭಕ್ತಿ ಬೇಕು. ಆ ಭಕ್ತಿ ಇಲ್ಲದೆ ಹೋದರೆ ಭಗವಂತನ ಭಕ್ತಿ ಸಾಧ್ಯ ಆಗೋದಿಲ್ಲ. ಇದನ್ನ ಶಾಸ್ತ್ರ ಬೇರೆ ಬೇರೆ ಕಡೆ ವರ್ಣನೆ ಮಾಡಿದೆ. ಭಾಗವತ ತಾತ್ಪರ್ಯದಲ್ಲಿ ಕೆಲವಂಥ ಮಾತುಗಳಿವೆ. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾ ಶೇಷಸ್ತು ಬ್ರಹ್ಮಣ ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾ. ಎಲ್ಲ ದೇವತೆಗಳು ಕೂಡ ಆದಿಶೇಷನ ಪ್ರತಿಬಿಂಬರು. ಅವನು ಚತುರ್ಮುಖ ಬ್ರಹ್ಮನ ಪ್ರತಿಬಿಂಬ. ಚತುರ್ಮುಖ ಬ್ರಹ್ಮ ಲಕ್ಷ್ಮೀ ಸಮೇತನಾದಂತಹ ನಾರಾಯಣನ ಪ್ರತಿಬಿಂಬ. ಅಥ ಸ್ವಬಿಂಬದ್ವಾರೈವ ಪರಮಾತ್ಮ ಪ್ರದರ್ಶನಂ ಅಂತ. ನಮ್ಮ ಗುರುಗಳೇನಿದ್ದಾರೆ ಅವರು ನಮಗೆ ಬಿಂಬರು. ಬಿಂಬರು ಸೋತ್ತಮರು ಅಂತ. ನಾವು ಪ್ರತಿಬಿಂಬರು, ನಮ್ಮ ಗುರುಗಳು ನಮಗೆ ಬಿಂಬ. ಆ ಬಿಂಬ, ಅವರ ಗುರುಗಳ ಬಿಂಬ, ಅವರ ಗುರುಗಳ ಬಿಂಬ ಇತ್ಯಾದಿ ಬಿಂಬಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ಬಿಂಬ ಪರಂಪರೆಯ ಜ್ಞಾನವನ್ನು ನಾವು ಮಾಡಿಕೊಳ್ತಾ ಹೋದಂತೆ
ಕೊನೆಗೆ ಭಗವಂತನ ಜ್ಞಾನ ಆಗಬೇಕು. ಸ್ವಬಿಂಬ ದ್ವಾರೈವ, ಇದರ ಮೂಲಕವೇ ಆಗಬೇಕು, ಹೊರತು ಬೇರೆ ಜ್ಞಾನ ಇಲ್ಲ, ಬೇರೆ ಮಾರ್ಗ ಇಲ್ಲ. ಈ ಹಿಂದೆ ಕೂಡ ನಾವು ಇನ್ನೊಂದೆರಡು ಬಾರಿ ನೋಡಿದ್ದೇವೆ. ಭಗವಂತ ಬಿಂಬ, ನಾವು ಪ್ರತಿಬಿಂಬ ಅಂತ ಅನ್ನೋದು ಸರಿ. ಬಿಂಬ ಪ್ರತಿಬಿಂಬ ವ್ಯವಸ್ಥೆ ಅಂತ ಅನ್ನೋದು ಸ್ಥೂಲವಾಗಿ ಎರಡು ಥರದ್ದು. ಒಂದು, ಭಗವಂತನಿಗೂ ನಮಗೂ ಇರುವಂಥ ನೇರವಾದಂತಹ ಬಿಂಬ ಪ್ರತಿಬಿಂಬ ಸಂಬಂಧ. ಭಗವಂತ ಯಾವ ಆಕಾರವನ್ನು ಹೊಂದಿರ್ತಾನೆ, ಪ್ರಾಯ ಅಂಥದೇ ಆಕಾರವನ್ನು, ಪೂರ್ಣ ಸಾದೃಶ್ಯ ಅಲ್ಲದೆ ಹೋದರೂ ತಕ್ಕ ಮಟ್ಟಿನ ಸಾದೃಶ್ಯ ಇತ್ಯಾದಿಗಳನ್ನು ಈ ಜೀವ ಏನು ಹೊಂದುತ್ತಾನೆ, ಈ ಪ್ರತಿಬಿಂಬ ಏನು ಹೊಂದಿರ್ತಾನೆ. ಅದಕ್ಕೆ ಕಾರಣ ಆ ಜೀವ ಮತ್ತು ಪರಮಾತ್ಮನ ನಡುವೆ ಇರುವಂತಹ ಸಾಕ್ಷಾತ್ತಾದಂತಹ ಒಂದು ಬಿಂಬ ಪ್ರತಿಬಿಂಬ ಸಂಬಂಧ. ಇದು ನೇರವಾಗಿರುವಂಥದ್ದು. ಇದಲ್ಲದೆ ಪರಂಪರೆಯ ಇರುವಂತಹ ಬಿಂಬ ಪ್ರತಿಬಿಂಬ ಸಂಬಂಧ ಮತ್ತೊಂದಿದೆ. ಅದನ್ನೇ ನಾನು ಈವರೆಗೆ ಹಿಂದೆ ಹೇಳಿದ್ದೆ. ನಮ್ಮ ಗುರುಗಳು, ಅವ್ರ ಗುರುಗಳು, ಅವ್ರ ಗುರುಗಳು, ಹೀಗೆ ಪರಮಾತ್ಮನವರೆಗೆ ಅದು ಹೋಗ್ತದೆ. ಅಥವಾ ಸ್ವಬಿಂಬ ದ್ವಾರ ಇವ ಪರಮಾತ್ಮ ಪ್ರದರ್ಶನಂ ಅಂತ ಅನ್ನೋದು ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಬಂದದ್ದನ್ನು ನಾನು ಹೇಳಿದೆ. ಅದಲ್ಲದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಅಂಥದ್ದೊಂದು ಮಾತು ಕೇಳಿ ಬರ್ತದೆ. ಯಸ್ಮಾದ್ ಅಂತೆ ಹರೇರ್ ದೃಷಿಗೆ ಅಂತ. ಚರಾಚರ ವ್ಯಪಾಶ್ರಯಸ್ತು ಸ್ಯಾತ್ ತದ್ವ್ಯಪದೇಶೋ ಭಾಕ್ತಃ ತದ್ಭಾವಭಾವಿತ್ವಾತ್ ಅಂತ ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 3ನೇ ಪಾದದ 16ನೇ ಸೂತ್ರ. ಮನಸಶ್ಚ ವಿಜ್ಞಾನಂ ಇತಿ ವ್ಯಪದೇಶಶ್ಚ ಚರಾಚರೇಶ್ವಾಲೋಚನಾತ್ ವಿಜ್ಞಾನಂ ಭವತಿ ಇತಿ ಭಾಗಾಪೇಕ್ಷೆಯ ಸ್ಯಾತ್ ಅಂತ ಆಚಾರ್ಯರು ಉದ್ಧರಿಸ್ತಾರೆ. ಮನಸಶ್ಚ ವಿಜ್ಞಾನಂ ಅಂತ ಶ್ರುತಿ ಹೇಳ್ತದೆ. ನಮ್ಮ ಮನಸ್ಸು ಚರಾಚರ ಪ್ರಪಂಚದ ಬಗ್ಗೆ ಆಲೋಚನೆ ಮಾಡುವುದರಿಂದ ತತ್ವಜ್ಞಾನ ಹುಟ್ಟುತ್ತದೆ ಅಂತ ಹೇಳಿದೆ. ಸ್ಕಂದ ಪುರಾಣದ ಮಾತೊಂದು ಹೀಗೆ ಕೇಳಿ ಬರ್ತದೆ. ಪರಾದ ಅವ್ಯಕ್ತ ಮುತ್ಪನ್ನಂ ಅವ್ಯಕ್ತಾತ್ವ ಮಹಾಂಸ್ತಥಾ ವಿಜ್ಞಾನ ತತ್ವ ಮಹತ ಸಮುತ್ಪನ್ನಂ ಚತುರ್ಮುಖಾತ್ ವಿಜ್ಞಾನ ತತ್ವಾತ್ವ ಮನೋಸ್ತತ್ವಾಚ್ಚ ಖಾದಿಕಂ ಏವಂ ಬಾಹ್ಯ ಪರಾಸೃಷ್ಟಿ ಅಂತಸ್ತದ್ವ್ಯಕ್ತ್ಯಪೇಕ್ಷೆಯ ವಿಪರೀತ ಕ್ರಮೋಜ್ಞೇಯ ಯಸ್ಮಾದಂತೆ ಹರೇರ್ದೃಷಿ ಅಂತ. ಜಗತ್ತು ಹುಟ್ಟುವಾಗ ಅದಕ್ಕೊಂದು ಕ್ರಮ ಬೇರೆ ಇದೆ. ಆದರೆ ಆ ಹುಟ್ಟಿದ ತತ್ವಗಳನ್ನು ನಾವು ತಿಳಿಯುವ ಕ್ರಮ ಒಂದು ಬೇರೆ ಇದೆ. ಪರಮಾತ್ಮನಿಂದ, ಪರ ಅಂದ್ರೆ ಪರಮಾತ್ಮ, ಅವನಿಂದ ಅವ್ಯಕ್ತ ತತ್ವ ಹುಟ್ಟಿತು. ಅವ್ಯಕ್ತ ತತ್ವದಿಂದ ಮಹತ್ತತ್ವ ಹುಟ್ಟುತ್ತದೆ. ಆ ಮಹತ್ತತ್ವದಿಂದ ವಿಜ್ಞಾನ ತತ್ವ ಹುಟ್ಟುತ್ತದೆ. ಪರಮಾತ್ಮ ಮೊದಲು, ಅವನಿಂದ ಅವ್ಯಕ್ತ ತತ್ವ ಅಂದ್ರೆ ಲಕ್ಷ್ಮಿ, ಅವನಿಂದ ಮಹತ್ತತ್ವ ಅಂದ್ರೆ ಚತುರ್ಮುಖ, ಅವಳಿಂದ ವಿಜ್ಞಾನ ತತ್ವ ಅಂದ್ರೆ ಸರಸ್ವತಿ ದೇವಿ, ಅವಳಿಂದ ಮನಸ್ತತ್ವ ಅಂದ್ರೆ ರುದ್ರ, ಮುಂದೆ ಖಾದಿಕಂ ಆಕಾಶ, ವಾಯು, ತೇಜಸ್ಸು, ಅಪ್ಪು, ಪೃಥ್ವಿ ಅಂತ ಹೀಗೆಲ್ಲ ಇವೆಲ್ಲ ಹುಟ್ಟುತ್ತವೆ. ಇದು ತತ್ವಗಳು ಹುಟ್ಟುವ ಕ್ರಮ. ಈ ಹುಟ್ಟಿದ ತತ್ವಗಳನ್ನ ನಾವು ಹೇಗೆ ತಿಳ್ಕೊಳ್ಬೇಕು ಅಂದ್ರೆ ಮನಸ್ಸಷ್ಟೇ ವಿಜ್ಞಾನಂ ಅಂತ. ನಮ್ಮ ಮನಸ್ಸಿನ ಆಲೋಚನಾ ಶಕ್ತಿಯಿಂದ ಆ ವಿಜ್ಞಾನ ತತ್ವವನ್ನು ತಿಳ್ಕೋಬೇಕು. ನಾವು ತಿಳಿಲಿಕ್ಕೆ ಹೋಗುವಾಗ ಮೊದಲು ಕೆಳ ಹಂತದ ವಸ್ತುಗಳನ್ನು ತಿಳ್ಕೋತೇವೆ. ಬಹಳ ದೊಡ್ಡ ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟನೂ ಇದೆ. ಆದ್ರಿಂದ ಬಹಳ ದೊಡ್ಡ ವಸ್ತುವಾದಂತಹ ಪರಮಾತ್ಮನ ತಿಳಿಯುವುದು ವಿಳಂಬವಾಗಿ. ಕೊನೆಗೆ ಯಸ್ಮಾದ್ ಅಂತೆ ಹರಿಯ ದೃಷಿ ಅಂತ ಹೇಳುವುದು ಅದಕ್ಕಾಗಿ. ಕೊನೆಗೆ ಅವನನ್ನು ತಿಳ್ಕೊತೀವಿ. ಮೊದಲು ನಮಗೆ ಸಮೀಪ ಇರುವಂತಹ ಗುರು, ದೈವತ ಮೊದಲಾದವುಗಳನ್ನು ತಿಳ್ಕೊತೇವೆ. ಸ್ವಬಿಂಬ ದ್ವಾರ ಇವ, ನಮಗೆ ಯಾರು ಬಿಂಬರಾಗಿದ್ದಾರೋ ಅಂತ ನಾನು ಭಾಗವತ ತಾತ್ಪರ್ಯದಲ್ಲಿದ್ದದನ್ನು ಈ ಸಂದರ್ಭದಲ್ಲಿ ಅದಕ್ಕೆ ನೆನಪು ಮಾಡ್ಕೊಂಡಿದ್ದೆ. ನಮಗೆ ಸಮೀಪ ಇರುವಂತಹ ಒಂದು ಶಕ್ತಿ, ಒಂದು ತತ್ವ, ಅದನ್ನು ಮೊದಲು ತಿಳ್ಕೊಂಡು ಅದಕ್ಕಿಂತ ದೊಡ್ಡ ತತ್ವವನ್ನು ಆಮೇಲೆ ಹೀಗೆ ತಿಳಿತಾ ಹೋಗ್ತೇವೆ. ಮನಸ್ಸಿನಿಂದ ಆ ವಿಜ್ಞಾನ ತತ್ವವನ್ನು, ನಮ್ಮ ಮನಸ್ಸಿನ ಶಕ್ತಿಯಿಂದ ಆ ವಿಜ್ಞಾನ ತತ್ವವನ್ನು ಅಂದ್ರೆ ಭಾರತೀ ದೇವಿಯನ್ನು ತಿಳ್ಕೋತೀವಿ, ಮುಂದೆ ಚತುರ್ಮುಖ ಬ್ರಹ್ಮನನ್ನ, ಆಮೇಲೆ ಪರಮಾತ್ಮನನ್ನ. ಆ ಭಾರತೀಯನ್ನ ಮತ್ತೆ ಸರಸ್ವತಿಯನ್ನು ತಿಳಿಯುವುದಕ್ಕಿಂತ ಮುಂಚೆ ಇನ್ನೂ ಕೆಳಗಿನ ತತ್ವಗಳನ್ನು ತಿಳಿದೇ ಇರ್ತೇವೆ.
ವಿಪರೀತ ಕ್ರಮೋಜ್ಞೇಯ ಯತಃ ಯಸ್ಮಾತ್ ಅಂತೆ ಹರೇದೃಷಿ. ಎಲ್ಲ ಅಧಮ ದೇವತೆಗಳ ದರ್ಶನ ಆದ ಮೇಲೆಯೇ ಉತ್ತಮನಾದಂತಹ ಪರಮಾತ್ಮನ ದರ್ಶನ ಆಗುವುದು ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳಿದೆ. ಅದಕ್ಕಾಗಿಯೇ ಈ ಎಲ್ಲ ಭಾಗವತರು ಏನಿದ್ದಾರೆ ಅವರೆಲ್ಲರ ಜ್ಞಾನವೂ ಕೂಡ ಆಗಲೇಬೇಕು. ಅವರೆಲ್ಲರ ಜ್ಞಾನ ಆದಾಗಲೇ ಕೊನೆಗೆ ಪರಮಾತ್ಮನ ಜ್ಞಾನ ಆಗೋದು. ಈ ತತ್ವಗಳ ಜ್ಞಾನ ಇಲ್ಲದೆ ಹೋದರೆ ಅದು ಆ ಪರಮಾತ್ಮನಲ್ಲಿ ನಾವೇನು ಜ್ಞಾನ ಗಳಿಸ್ತೀವಿ, ಪರಮಾತ್ಮನ ಕುರಿತಾದ ಏನು ಜ್ಞಾನ ಗಳಿಸ್ತೀವಿ ಮತ್ತು ಏನೊಂದು ಭಕ್ತಿಯನ್ನು ಅವನ ಕುರಿತು ಮಾಡ್ತೇವೆ, ಅದರದ್ದೊಂದು ಕೊರತೆ ಇದೆ. ಅವನಿಗಿಂತ ಕೆಳಗಿನ ದೇವತೆಗಳನ್ನು ತಿಳಿದಿಲ್ಲ ಅಂತ ಅನ್ನೋದು. ನಮ್ಮ ಸಾಧನೆಯಲ್ಲಿ ಈ ಎಲ್ಲ ಗುರುಗಳ ದೇವತೆಗಳ ಪಾತ್ರವೂ ಕೂಡ ಇರ್ತದೆ. ನಮ್ಮ ಕೈಯಿಂದ ಸಾಧನೆ ಮಾಡಿಸಿ ಅವರು ತಾವು ಮುಕ್ತರಾಗಬೇಕಾಗ್ತದೆ, ತಾವೂ ಸಾಧನೆಯನ್ನು ಮಾಡಿ ಮುಕ್ತರಾಗಬೇಕಾಗ್ತದೆ. ಅದಕ್ಕಾಗಿ ತತ್ವಾಭಿಮಾನಿ ದೇವತೆಗಳು ಅಥವಾ ತತ್ವಾಭಿಮಾನಿ ದೇವತೆಗಳು ಅಲ್ಲದೇ ಇದ್ದಂಥ ಕೆಲವರು ಬೇರೆಯವರು ಏನಿರ್ತಾರೆ ಅವರೆಲ್ಲರನ್ನೂ ಕೂಡ ಕೆಳಗಿನಿಂದ ಆರಂಭಿಸಿ ಮೇಲ್ಮೇಲೆ ತಿಳಿತಾ ಹೋದಾಗಲೇ ನಮಗೆ ಭಗವಂತನ ದರ್ಶನ. ಇಲ್ಲದೆ ಹೋದರೆ ಅದು ಭಗವಂತನ ದರ್ಶನದ ಒಂದು ಕೊರತೆ. ಇದನ್ನ ಈಗಲಿ ನಾವು ಹೇಳಿದ್ದು. ನಮಗೆ ಆ ಭಗವಂತನ ದರ್ಶನ ಆಗಬೇಕಾದ್ರೆ ಭಾಗವತರ ಭಕ್ತಿಯೂ ಕೂಡ ಬೇಕು ಅಂತನ್ನೋದು ಒಂದು. ಇನ್ನೊಂದು, ಅವ್ರ ಬಗ್ಗೆ ದ್ವೇಷ ಮಾಡಿದರೆ ಆ ಭಗವಂತನ ಜ್ಞಾನ ಭಕ್ತಿ ಇದಾಗೋದೇ ಇಲ್ಲ. ದ್ವೇಷ ಮಾಡದೆ ಹೋದರೂ ಕೂಡ ತಾತ್ಸಾರ ಮಾಡಿದ್ರು ಅವರ ಕುರಿತಾದ ಸೇವಾ ಯಾಕೆ, ಅವರ ಜ್ಞಾನ ಯಾಕೆ ಅಂತ ಅದನ್ನ ತಿರಸ್ಕಾರ ಮಾಡಿದ್ರೂ ಸಮಸ್ಯೆ ಇದೆ. ಆ ಭಗವದ್ಭಕ್ತರ ಬಗ್ಗೆ ತಿರಸ್ಕಾರದಿಂದಲೂ ನಮಗೆ ತೊಂದರೆಯೇ. ದ್ವೇಷ ಮಾಡಿದ್ರಂತೂ ಮತ್ತಷ್ಟು ಸಮಸ್ಯೆಗಳು ಅಂತ ಅರ್ಥ. ಯಾವುದ್ಯಾವುದೋ ಕಾರಣಗಳಿಂದ ಭಗವಂತನ ಭಕ್ತರನ್ನ ನಾವು ದ್ವೇಷ ಮಾಡಿಬಿಡ್ತೇವೆ. ನಮಗೆ ನಮ್ಮ ಸುತ್ತಮುತ್ತಲಿದ್ದಂಥವರು ಭಕ್ತರು ಯಾರು ಅಭಕ್ತರು ಯಾರು, ಅವರು ಒಳಗಿನ ಸಾಧನೆ ಏನು ಅಂತ ಅನ್ನೋದೆಲ್ಲ ಗಮನಕ್ಕೆ ಬರೋದಿಲ್ಲ. ಯಾವ ಹೊತ್ತದಲ್ಲಿ ಯಾವ ಹಾವಿರ್ತದೋ ಗೊತ್ತಾಗೋದಿಲ್ಲ. ಕೆಲವು ಬಾರಿ ಅವರು ಭಗವದ್ಭಕ್ತರು ನಮಗಿಂತ ಶ್ರೇಷ್ಠರಾದ ಜ್ಞಾನಿಗಳು ಅಂತ ತಿಳಿದು ತಾತ್ಸಾರ ಮಾಡ್ತೀವಿ, ಕೆಲವು ಬಾರಿ ದ್ವೇಷ ಮಾಡ್ತೀವಿ. ಇನ್ನು ಕೆಲವು ಬಾರಿ ಅವರ ಸ್ವರೂಪವೇ ತಿಳಿಯದೆ ನಾವು ಅವರನ್ನು ತಾತ್ಸಾರ ಮಾಡ್ತೀವಿ, ದ್ವೇಷ ಮಾಡ್ತೀವಿ. ಹೀಗೆಲ್ಲ ಆಗಿಬಿಡ್ತದೆ. ಆದ್ರಿಂದ ಭಕ್ತ ದ್ವೇಷ ಆದರೆ, ಭಗವಂತನ ಭಕ್ತರನ್ನು ನಾವು ದ್ವೇಷಿಸಿದರೆ ಅದು ಭಗವಂತನ ಭಕ್ತಿಗೂ ಪ್ರತಿಬಂಧಕವೇ ಆಗಿಬಿಡ್ತದೆ. ಆದ್ರಿಂದ ಭಗವಂತನಲ್ಲಿ ಭಕ್ತಿ ಮಾಡಿದರೂ ಕೂಡ ಮೋಕ್ಷಕ್ಕೆ ಅದು ಕಾರಣ ಆಗೋದೇ ಇಲ್ಲ. ಭಾಗವತರಲ್ಲಿ ಭಕ್ತಿ ಮಾಡಿ ಆ ಮೂಲಕ ಭಗವದ್ ಭಕ್ತಿ ಮಾಡಿದರೆ ಅದು ಮೋಕ್ಷದಾಯಕ ಆಗ್ತದೆ. ಅದಕ್ಕಾಗಿ ಸಂಗಂಚ ಸಾಧುಷು ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ನನು ಅಸ್ತು ಅಮಾತ್ಯೆ ಭಕ್ತಿಮತಿ ರಾಜಭಕ್ತೇ ಪುರುಷೇ ನಾರದೇ ಭಕ್ತಿಮತಿ ನೃಸಿಂಹಭಕ್ತೆ ಪ್ರಹ್ಲಾದೇ ಚ ಮಹಾಫಲಸ್ಯ ದರ್ಶನಾತ್ ಕೇವಲ ರಾಜಭಕ್ತೆ ಪುರುಷೇ ಇಂದ್ರಾದಿಭಕ್ತ ರಹಿತೇಷು ದೈತ್ಯೇಂದ್ರಿಯೇಷು ಚ ಬ್ರಹ್ಮಾದಿ ಭಕ್ತ್ಯ ಅಲ್ಪಫಲಸ್ಯೇವ ದರ್ಶನಾತ್ ವಿಶಿಷ್ಟ ಭಕ್ತೇರೇವ ವಿಶಿಷ್ಟ ಫಲತತ್ವಮಿತಿ ಅಂತ ಮತ್ತೆ ವಿಷ್ಣು ತೀರ್ಥರನ್ನು ಪ್ರತಿಪಾದನೆ ಮಾಡ್ತಾರೆ. ಒಬ್ಬ ರಾಜಭಕ್ತ ಇದ್ದಾನೆ, ರಾಜನ ಅನುಗ್ರಹವನ್ನು ಪಡೆಯಲಿಕ್ಕೆ ಬಯಸ್ತಾ ಇದ್ದಾನೆ. ರಾಜನ ಅನುಚರರಾದಂಥ ಅವನ ಮಂತ್ರಿಗಳು, ಸೇನಾಪತಿಗಳು, ಅವರಲ್ಲೂ ಕೂಡ ಭಕ್ತಿ ಇರಲೇಬೇಕು. ಆ ಅಮಾತ್ಯ, ಸೇನಾಪತಿ ಮೊದಲಾದವರನ್ನ ತಿರಸ್ಕರಿಸಿ ಅಥವಾ ಅವರನ್ನು ದ್ವೇಷಿಸಿ ರಾಜನ ಬಗ್ಗೆ ಮಾತ್ರ ಭಕ್ತಿ ಮಾಡಬೇಕು ಅಂತ ಒಂದು ವೇಳೆ ಏನಾದರೂ ಹೊರಟ್ರೆ ಅಂತ ಭಕ್ತಿಯಿಂದ ರಾಜ ತುಷ್ಟ ಆಗೋದಿಲ್ಲ. ಅದರಂತೆ ಈ ಪ್ರಹ್ಲಾದನೂ ಕೂಡ ನರಸಿಂಹನ ಭಕ್ತರಾದಂಥ ನಾರದರಲ್ಲಿ ಭಕ್ತಿ ಮಾಡಿದ. ಆವಾಗಲೇ ಆ ನರಸಿಂಹ ವಿಶೇಷ ಅನುಗ್ರಹ ಮಾಡಿದ. ನನ್ನ ಭಕ್ತರಾದಂತಹ ನಾರದರ ಬಗ್ಗೆ ನೀನಿಷ್ಟು ಗೌರವ ಹೊಂದಿದ್ದಿ, ಅವರಿಂದ ಉಪದೇಶ ಪಡ್ಕೊಂಡಿದ್ದಿ, ಆದ್ದರಿಂದ ನಿನಗೆ ನಾನು ಪ್ರಸನ್ನನಾಗಿದ್ದೇನೆ ಅಂತ ಭಗವಂತ ಅವನ ಮೇಲೆ ಅನುಗ್ರಹ ಮಾಡಿದ. ಕೆಲವರು ದೈತ್ಯರು ಮೊದಲಾದವರು ಶಿವನನ್ನ, ಬ್ರಹ್ಮನನ್ನ ಆರಾಧಿಸಿದರು.
ಆರಾಧಿಸಿ ಅವರಿಂದ ವರಗಳನ್ನು ಪಡ್ಕೊಂಡ್ರು, ನಮಗಿದು ಗೊತ್ತಿದೆ. ಆದರೆ ಆ ಬ್ರಹ್ಮ, ಶಿವ, ವಿಷ್ಣು ಇವರೆಲ್ಲರ ಭಕ್ತರಾದಂತಹ ಇಂದ್ರಾದಿ ದೇವತೆಗಳನ್ನ ಅವರು ದ್ವೇಷಿಸಿದರು. ಅವ್ರ ಜೊತೆ ಕಾಲ ಕೆರೆದು ಜಗಳಕ್ಕೆ ಹೋದರು, ಅವರ ಸಾಮ್ರಾಜ್ಯವನ್ನು ಕಸಿದುಕೊಂಡ್ರು. ಆಗ ವಿಷ್ಣು, ಶಿವ, ಬ್ರಹ್ಮ ಮೊದಲಾದವರೆಲ್ಲ ಆ ದೈತ್ಯರಿಗೆ ಸರಿಯಾದ ಕಾಲ ನೋಡಿ ಶಾಸ್ತಿ ಮಾಡಬೇಕಾಯ್ತು. ಇದನ್ನೆಲ್ಲ ನಾವು ಶಾಸ್ತ್ರದಲ್ಲಿ ನೋಡಿದ್ದೇವೆ. ಆದ್ದರಿಂದ ಭಗವಂತನ ಭಕ್ತರಲ್ಲಿಯೂ, ಇಂದ್ರಾದಿ ದೇವತೆಗಳಲ್ಲೂ, ಗುರುಗಳಲ್ಲೂ ಎಲ್ಲರಲ್ಲೂ ಭಕ್ತಿ ಬೇಕು, ಅದು ಸರಿ. ಆದರೆ ಆ ಭಕ್ತಿಯಲ್ಲಿಯೂ ಕೂಡ ತಾರತಮ್ಯೋಪೇತವಾದ ಭಕ್ತಿ ಬೇಕು ಅಂತ ಹೇಳ್ತಾ ಇದ್ದೀರಿ. ತಾರತಮ್ಯೋಪೇತವಾದ ಭಕ್ತಿ ಯಾಕೆ? ಎಲ್ಲರಲ್ಲೂ ಭಕ್ತರಲ್ಲಿ ಎಲ್ಲರಲ್ಲೂ ಕೂಡ ಸಮಾನವಾದ ಭಕ್ತಿಯನ್ನ ಯಾಕೆ ಮಾಡಬಾರದು ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಈ ಮುಂದಿನ ಮಾತಿನಲ್ಲಿದೆ. ವಿಷ್ಣು ತೀರ್ಥಾಚಾರ್ಯರು ಕೂಡ ಅದನ್ನು ತಮ್ಮ ಮಾತಿನಲ್ಲೇ ಹೇಳಿದ್ದಾರೆ. ಯಥಾ ಅಖಂಡ ಭೂಮಂಡಲಾಧಿಪೇ ಸ್ವಗೃಹಂ ಪ್ರಾಪ್ತೆ ಗೃಹಾಧಿಪೇನ ಸ್ವಾತ್ಮನೋ ಅನೇಕ ಗುಣಾಧಿಕ ಆದರ ಕ್ರಿಯತೆ ತಾದೃಶೈ ಉಪಚಾರೈ ತಾದೃಶಸ್ಯೈವ ಆದರಸ್ಯ ಸಂಭಾವಯಿತು ಶಕ್ಯತ್ವಾತ್ ಅನ್ನೋ ಮಾತಿನಿಂದ ಅವರು ಉತ್ತರ ಕೊಡ್ತಾ ಹೋಗಿದ್ದಾರೆ. ನಮ್ಮಂಥ ಪಾಮರರ ಮನೆಗೆ ಒಬ್ಬ ಅಖಂಡ ಭೂಮಂಡಲಾಧಿಪ ಬಂದ, ಒಬ್ಬ ಸಾಮ್ರಾಟ ಬಂದ. ಆ ಸಾಮ್ರಾಟ ಬಂದಾಗ ಯಜಮಾನ ತಾನು, ತನ್ನ ಮಕ್ಕಳು, ಹೆಂಡತಿ ಮೊದಲಾದವ್ರ ಬಗ್ಗೆ ಏನೊಂದು ಪ್ರೀತಿ ಇಟ್ಟಿರ್ತಾನೆ, ಆದರ ಇಟ್ಟಿರ್ತಾನೆ. ಅದಕ್ಕಿಂತ ಹೆಚ್ಚಿನ ಆದರವನ್ನು ರಾಜನಿಗೆ ಕೊಡ್ತಾನೆ. ಅಷ್ಟೇ ಅಲ್ಲ, ರಾಜನ ಸೇನಾಪತಿಗಳು, ಮಂತ್ರಿಗಳು, ಸೇವಕರು ಮೊದಲಾದವರು ಬಂದರೂ ಕೂಡ ಅವರಿಗೂ ತನಗಿಂತ ಹೆಚ್ಚಿನ ಆದರವನ್ನು, ತನ್ನ ಮೇಲೆ ತನಗಿರುವ ಆದರಕ್ಕಿಂತ ಹೆಚ್ಚಿನ ಆದರವನ್ನು ತೋರಿಸ್ತಾನೆ. ಆದರೆ ಒಂದು ಎಚ್ಚರ ಅವನಿಗಿರ್ತದೆ. ರಾಜ ಬಂದಾಗ ಅವನಿಗೇನೊಂದು ಮನ್ನಣೆಯನ್ನು ಕೊಟ್ಟಿದ್ದ, ಅದೇ ಮನ್ನಣೆಯನ್ನ ರಾಜನ ಭಕ್ತರಿಗೆ ಕೊಡೋದಿಲ್ಲ. ರಾಜನಿಗೊಂದು ಬೇರೆನೇ ಗೌರವ ತೋರಿಸಿರ್ತಾನೆ, ಮತ್ತೆ ರಾಜನ ಭಕ್ತರಿಗೆ ಒಂದು ಭಕ್ತಿಯನ್ನು ಬೇರೆ ತೋರಿಸಿರ್ತಾನೆ, ರಾಜನ ಅನುಚರಿಗೊಂದು ಭಕ್ತಿಯನ್ನು ಬೇರೆ ತೋರಿಸಿರ್ತಾನೆ. ಎಲ್ಲ ಕಡೆನೂ ಸಮಾನವಾಗಿ ಅವನು ನೋಡ್ಲಿಕ್ಕೆ ಹೋಗೋದಿಲ್ಲ. ಇದು ಈ ಜಗತ್ತಿನಲ್ಲೂ ಕೂಡ ಕಂಡಿದೆ. ಒಂದು ಪ್ರೋಟೋಕಾಲ್ ಅನುವ್ಯಾಖ್ಯಾನದಲ್ಲಿ ಅದಕ್ಕೆ ಈ ಮಾತನ್ನ ಹೇಳ್ತಾರೆ. ನಾವು ಅದನ್ನ ಈಗ ನೆನಪು ಮಾಡ್ಕೋಬೇಕು. ಅಥೌ ವಿಷ್ಣು ಪರಾಭಕ್ತಿ ತದ್ಭಕ್ತೇಶು ರಮಾದಿಷು ತಾರತಮ್ಯೇನ ಕರ್ತವ್ಯ ಪುರುಷಾರ್ಥಂ ಅಭೀಪ್ಸತ. ಪ್ರಾಯ ಅನುವ್ಯಾಖ್ಯಾನದಲ್ಲಿ ಬಂದಿರುವಂತಹ ಈ ಮಾತುಗಳನ್ನೇ ವಿಷ್ಣು ತೀರ್ಥಾಚಾರ್ಯ ತಗೊಂಡಿರ್ಬೇಕು. ವಿಷ್ಣು ಪರಾಭಕ್ತಿ, ಭಗವಂತನಲ್ಲಿ ಶ್ರೇಷ್ಠವಾದ ಭಕ್ತಿಯನ್ನು ಮಾಡಬೇಕು. ತದ್ಭಕ್ತೇಶು ರಮಾದಿಷು, ಅವನ ಭಕ್ತರಾದಂತಹ ರಮಾ, ಚತುರ್ಮುಖ ಮೊದಲಾದ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಇವರಲ್ಲೆಲ್ಲ ತಾರತಮ್ಯೇನ ಕರ್ತವ್ಯ, ತಾರತಮ್ಯಕ್ಕೆ ಅನುಗುಣವಾಗಿ ಅವರವರ ಗುಣ, ಅವರವರ ಮಹತ್ವಕ್ಕನುಗುಣವಾಗಿ ಭಕ್ತಿ ಮಾಡಬೇಕು. ಪುರುಷಾರ್ಥಂ ಅಭೀಪ್ಸತ, ಮೋಕ್ಷ ಪುರುಷಾರ್ಥ ಬೇಕು ಅಂದ್ರೆ ಹೀಗೆ ಮಾಡಬೇಕು. ಸ್ವಾದರ ಸರ್ವಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ. ಈಗ ಇಲ್ಲಿ ವಿಷ್ಣು ತೀರ್ಥರು ಹೇಳಿದ್ರಲ್ಲ, ನಮಗೆಲ್ರಿಗೂ ಕೂಡ ನಮ್ಮ ಬಗ್ಗೆ ಬಹಳ ಒಂದು ದೊಡ್ಡ ಅಭಿಮಾನ ಇರ್ತದೆ, ಒಂದು ಆದರ ಇರ್ತದೆ. ಅದಕ್ಕಿಂತ ಹೆಚ್ಚಿನ ಆದರವನ್ನ ಭಗವಂತನ ಬಗ್ಗೆ ಮಾಡಬೇಕು ಅಂತ ಬಂದಿತ್ತು. ಅದಕ್ಕೆ ಮೂಲಭೂತವಾದ ಮಾತಿಲ್ಲಿ ಸ್ವಾದರ, ತನ್ನ ಬಗ್ಗೆ ಆದರ, ಸರ್ವಜಂತೂನ, ಪ್ರತಿಯೊಂದು ಜೀವಕ್ಕೂ, ಅದು ಮನುಷ್ಯರಾಗಿರ್ಬಹುದು ಅಥವಾ ಪ್ರಾಣಿಗಳಾಗಿರ್ಬಹುದು, ಪ್ರತಿಯೊಂದಕ್ಕೂ ಕೂಡ ತನ್ನ ಬಗ್ಗೆ ಒಂದು ಮಹತ್ವದ ಭಾವನೆ ಇದ್ದೇ ಇರ್ತದೆ. ಸ್ವಭಾವತಃ, ಸ್ವಾಭಾವಿಕವಾಗಿಯೇ ಇರ್ತದಂತಿದೆ. ಸರ್ವೇಷಾಂ ತನುಭೃತಾಂ, ವಿಷ್ಣು ತೀರ್ಥರು ಅದೇ ಮಾತು ಹೇಳಿದರು. ತನುಭೃತ್ ಕೇವಲ ಮನುಷ್ಯ ಅಲ್ಲ, ಪ್ರಾಣಿ, ಪಕ್ಷಿ, ಇಂಥ ಎಲ್ಲ ಕ್ರಿಮಿಕೀಟಗಳಿಗೂ ಕೂಡ ಸ್ವಸ್ಮಿನ್ ಆದರ ಸ್ಥಾವದ ಅನುಭವ ಸಿದ್ಧ. ಪ್ರತಿಯೊಬ್ಬರಿಗೂ ತಮ್ಮ ಬಗ್ಗೆ ಅನುಭವ ಇದ್ದೇ, ಒಂದು ಆದರ ಮಹತ್ವದ ಭಾವನೆ ಇದ್ದೇ ಇರ್ತದೆ. ಅದನ್ನ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದನ್ನೇ ಅವ್ರು ಹೇಳಿದ್ದಾರೆ ಅಷ್ಟೆ. ತಥೋ ಅಧಿಕ ಸ್ವೋತ್ತಮೇಶು ತದಾಧಿಕ್ಯಾನುಸಾರತಃ, ನನ್ನಲ್ಲಿ, ನನ್ನವರಲ್ಲಿ
ನನಗೇನು ಆಧಾರ ಇದೆ ಅದಕ್ಕಿಂತ ಹೆಚ್ಚಿನ ಆಧಾರವನ್ನು ಸ್ವೋತ್ತಮೇಶು ತನ್ನ ಉತ್ತಮರಾದ ಗುರುಗಳು ದೇವತೆಗಳು ಇವರಲ್ಲಿ ಮಾಡಬೇಕು. ಅದು ಹೇಗೆ ಅಂದರೆ ತದಾಧಿಕ್ಯಾನುಸಾರತಃ ಅವರವರ ಶ್ರೇಷ್ಠತೆ ಎಷ್ಟಿದೆ ಅದಕ್ಕನುಸಾರವಾಗಿ. ಈಗ ನಾನು ಓದ್ತಿರೋದು ಅನುವ್ಯಾಖ್ಯಾನದ ಮಾತು. ಕರ್ತವ್ಯೋ ವಾಸುದೇವಾಂತಂ, ಅದನ್ನ ಇಲ್ಲಿಂದ ಪ್ರಾರಂಭಿಸಿ ವಾಸುದೇವನವರೆಗೆ ಮಾಡಬೇಕು. ಸರ್ವತಃ ಶುಭಮಿಚ್ಛತ ನ ಕದಾಚಿತ್ ತ್ಯಜೇತ್ತಂಚ ಕ್ರಮೇಣೈನಂ ವಿವರ್ಧಯೇತ್. ತಾರತಮ್ಯೋಪೇತವಾದ ಈ ಭಕ್ತಿ ಗೌರವ ಪ್ರದರ್ಶನ ಇದೇನಿದೆ ಇದನ್ನ ಯಾವತ್ತೂ ಕೂಡ ಬಿಡುವಂತಿಲ್ಲ. ಕ್ರಮವಾಗಿ ಈ ಭಕ್ತಿಯನ್ನ ಸಾಧನೆ ನಾವು ಬೆಳೆಸಬೇಕು. ಸಮೇಶು ಸ್ವಾತ್ಮೋತ್ಸ್ನೇಹ ಸ್ವತೋನ್ಯತ್ರ ತಥೋದಯ ಕಾರ್ಯೈವಂ ಅಪರೋಕ್ಷೇಣ ದೃಶ್ಯತೆ ಕ್ಷಿಪ್ರಮೀಶ್ವರ. ನಮಗೆ ಸಮಾನರಾದವರು ಯಾರಿದ್ದಾರೆ ಅವರಲ್ಲಿ ನಮ್ಮಂತೆ ಹೇಗೋ ನನ್ನಲ್ಲಿ ಹೇಗೋ ಹಾಗೆ ಅವರಲ್ಲೂ ಸ್ನೇಹ ತೋರಿಸ್ಬೇಕು. ಸತ್ಸು ಅನ್ಯತ್ರ ತಥೋದಯ. ಇನ್ನು ಕೆಲವರು ನನಗಿಂತ ನೀಚರಾದವರು ಕಂಡ್ರೆ ಅವರಲ್ಲಿ ದಯೆ ಮಾಡಬೇಕು. ಉತ್ತಮರಾದವರಲ್ಲಿ ತಾರತಮ್ಯೋಪಯುಕ್ತವಾದ ಭಕ್ತಿಯನ್ನೇ ಮಾಡಬೇಕು. ನ ಕದಾಚಿತ್ ತ್ಯಜೇತ್ತಂಚ ಕ್ರಮೇಣ ಇದಂ ವಿವರ್ಧಯೇತ್ ಕಾರ್ಯೋಂ ಅಪರೋಕ್ಷೇಣ. ಇದರಿಂದಲೇ ಕ್ಷಿಪ್ರಂ ಈಶ್ವರ ದೃಶ್ಯತೆ. ಇಂಥ ವಿಷಮರಲ್ಲಿ ಹೇಗೋ ಅವರಲ್ಲಿ ಹಾಗೆ ನಡವಳಿಕೆ, ಸಮರಲ್ಲಿ ಹೇಗೋ ಅವರಲ್ಲಿ ಅದಕ್ಕೆ ಉಚಿತವಾದ ನಡವಳಿಕೆ, ಉತ್ತಮರಲ್ಲಿ ಅದಕ್ಕಿಂತ ಹೆಚ್ಚಿನ ನಡವಳಿಕೆ. ಇದನ್ನೆಲ್ಲ ನಾವು ಮಾಡಿದ್ರೇ ಭಗವಂತ ಪ್ರಸನ್ನನಾಗ್ತಾನೆ. ಅನುವ್ಯಾಖ್ಯಾನದ ಮಾತಿದು. ಗೀತಾ ಪ್ರಸ್ಥಾನದಲ್ಲಿ ಆಚಾರ ಅಂತ ಒಂದು ಮಾತು ಹೇಳ್ತಾರೆ. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾತಥ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಪುಮಾನ್ ಅಂತ. ಸಮಾನವಾದ ಶಕ್ತಿ ತಾರತಮ್ಯ ಇತ್ಯಾದಿಗುಳ್ಳವರಲ್ಲಿ ತಾರತಮ್ಯ ತೋರಿಸುವುದು, ಮತ್ತೆ ವಿಷಮಾನಾಂ ಸಮಾತಥ ಇವರು ಕೆಲವರು ಕೆಳಗಿನವರಾಗಿದ್ದಾರೆ, ಕೆಲವರು ಮೇಲಿನವರಾಗಿದ್ದಾರೆ. ಹೀಗೆ ಅವರ ಶಕ್ತಿ ಅವರ ಮಹತ್ವವೇ ತಾರತಮ್ಯೋಪೇತವಾಗಿದೆ. ಇಂಥವರಿಗೆ ಸಮಾನವಾದ ಪೂಜೆ ತೋರಿಸುವುದು, ಸಮಾನರಾದವರಲ್ಲಿ ತಾರತಮ್ಯ ಮಾಡುವುದು, ಯಾರು ಸಮಾನರಾಗಿಲ್ಲವೋ ಅವರಲ್ಲಿ ಸಮಾನತೆ ತೋರಿಸುವುದು. ಹೀಗೆ ಮಾಡಿಬಿಟ್ರೆ ಎಂಥ ದೊಡ್ಡ ದೇವತೆಯು ಕೂಡ ಭ್ರಷ್ಟನಾಗ್ತಾನೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಬ್ರಹ್ಮಪುರಾಣದ ಮಾತು ಗೀತಾ ಪ್ರಸ್ಥಾನದಲ್ಲಿ ಕೇಳಿ ಬರ್ತದೆ. ಗುಣಾನುಸಾರಿಣೀಂ ಪೂಜಾಂ ಸಮಾಂ ದೃಷ್ಟಿಂ ಚ ಯೋ ನರಃ ಸರ್ವಭೂತೇಷು ಕುರುತೆ ತಸ್ಯ ವಿಷ್ಣು ಪ್ರಸೀದತೆ ಅಂತ. ಗುಣಾನುಸಾರಿಣಿ ಪೂಜಾ ಬೇಕು. ಅವರಲ್ಲಿ ಎಷ್ಟು ಗುಣ ಇದೆಯೋ ಅಷ್ಟು ಅವರಲ್ಲಿ ಗೌರವ ಇರಬೇಕು. ಸಮಾಂ ದೃಷ್ಟಿಂ, ಎಲ್ಲ ಕಡೆಯೂ ಭಗವಂತನ ದರ್ಶನ, ನಾವು ಭಗವಂತ ಎಲ್ಲ ಕಡೆಯೂ ಇದ್ದಾನೆ ಅನ್ನುವಂಥ ಎಚ್ಚರ ಇರಬೇಕು. ಹೀಗೆ ಮಾಡಿದವನಿಗೆ ಭಗವಂತ ಪ್ರಸನ್ನನಾಗ್ತಾನೆ. ಅದನ್ನೇ ಭಾಗವತ ಭೂತೇಶು ಅರ್ಧ ಯಥೋಚಿತಂ, ಹೇಗೆ ಅವರಿಗೆ ಉಚಿತವೋ ಹಾಗೆ ಮಾಡಬೇಕು, ಅವರ ಯೋಗ್ಯತೆ ಹೇಗೋ ಹಾಗೆ ಮಾಡಬೇಕು, ಎಲ್ಲರಿಗೂ ಸಮಾನವಾಗಿ ಮಾಡುವುದಲ್ಲ ಅಂತ ಎಚ್ಚರಿಸಿದೆ. ಅಮಾಯಯಾನುವೃತ್ಯ ಯೈಸ್ತುಷ್ಯೇದ್ ಆತ್ಮದೋ ಹರಿಹಿ. ಅಮಾಯವಾದ ಅನುವೃತ್ತಿ ಅಂತಿದೆಯಲ್ಲ, ಅನುವೃತ್ತಿ ಅಂದ್ರೆ ಸೇವಾ. ಅಮಾಯವಾದ ಅನುವೃತ್ತಿ ಅಂದ್ರೆ ಏನರ್ಥ? ಅದಕ್ಕೆ ಅಲ್ಲಿ ಮೂಲದಲ್ಲಿ ಭಾಗವತ ಗ್ರಂಥದಲ್ಲಿ ವ್ಯಾಖ್ಯಾನ ಮಾಡುವವರು ಒಂದು ರೀತಿಯಾಗಿ ಬೇರೆ ಮಾಡಿದ್ದಾರೆ. ಜ್ಞಾನಿಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಅರ್ಥ ಅದರಿಂದ ಕಾಣಿಸ್ತದೆ. ಪ್ರಮೇಯ ಚಂದ್ರಿಕಾದಲ್ಲಿ ಒಬ್ಬರು ವ್ಯಾಖ್ಯಾನ ಮಾಡ್ತಾರೆ, ಅಮಾಯಯ ಇಚ್ಛಾರಹಿತಯ, ಯಾವುದೇ ಸ್ವಾರ್ಥವಿಲ್ಲದ ತನ್ನ ಅಪೇಕ್ಷೆ ಇಲ್ಲದ ಸೇವಾ ಮಾಡಬೇಕು ಅಂತ. ಆದರೆ ವಿಷ್ಣು ತೀರ್ಥರು ಅದನ್ನು ಇಲ್ಲಿ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ತಾರತಮ್ಯ ಕ್ರಮೋಪೇತಯ ಭಕ್ತ ಭಕ್ತ್ಯ ಸಹಿತತ್ವಮೇವ ಅಮಾಯತ್ವಂ. ಅಮಾಯವಾದ ಅನುವೃತ್ತಿ ಅಂದ್ರೆ ಏನರ್ಥ? ಯಾವುದೇ ಕಪಟವಿಲ್ಲದ, ಅಯಥಾರ್ಥ ಜ್ಞಾನವಿಲ್ಲದ, ತಪ್ಪು ತಿಳುವಳಿಕೆ ಇಲ್ಲದ ಸೇವಾ ಅಂತ ಅರ್ಥ. ತಾರತಮ್ಯ ಕ್ರಮೋಪೇತವಾದ ಭಕ್ತಿ ಇರಬೇಕು. ಆ ತಾರತಮ್ಯ ಕ್ರಮೋಪೇತವಾದ ಭಕ್ತಿಯನ್ನೇ ನಾವು ಭಗವಂತನ ಭಕ್ತರಲ್ಲಿ, ಭಾಗವತರಲ್ಲಿ ತೋರಿಸ್ಬೇಕು. ಹಾಗೆ ಮಾಡಿದಾಗಲೇ ಅದರಿಂದ ನಮಗೆ ಪರಮ ಪುರುಷಾರ್ಥ ಸಿಗೋದು ಅಂತ ಅದರ ತಾತ್ಪರ್ಯ. ಹೀಗೆ
ನಾವು ಮಾಡುವ ಆಚಾರ, ನಮ್ಮ ಆಚಾರ ವಿಚಾರ ಯಾವುದರಲ್ಲೂ ಕೂಡ ಮಾಯೆ ಇರಬಾರದು. ಹೇಗೆ ಯಾವುದನ್ನು ಮಾಡಬೇಕೋ ಅದನ್ನು ಹಾಗೇನೆ ಮಾಡಬೇಕು. ಕರ್ಮಗಳನ್ನು ಯಾವುದನ್ನು ಕೂಡ ತಪ್ಪು ತಿಳುವಳಿಕೆಯಿಂದ ಮಾಡಬಾರ್ದು. ಯಾವ ಕರ್ಮವನ್ನು ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕು. ಹಾಗೆ ಯಾವ ಸಂಗತಿ ಹೇಗಿದೆಯೋ ಅದನ್ನ ಹಾಗೆ ತಿಳಿಬೇಕು. ಅದನ್ನೆಲ್ಲ ಅಮಾಯಯ ಅಂತ ಹೇಳೋದು. ಸೇವಾನೂ ಕೂಡ ಬೇಕಾಬಿಟ್ಟಿಯಾಗಿ ಸೇವಾ ಮಾಡುವುದಲ್ಲ. ಯಾರನ್ನು ಹೇಗೆ ಸೇವಿಸಬೇಕೋ ಅವರನ್ನ ಹಾಗೆಯೇ ಸೇವಿಸಬೇಕು, ತಾರತಮ್ಯ ಕ್ರಮೋಪೇತವಾಗಿಯೇ ಸೇವಿಸಬೇಕು ಅಂತನ್ನೋದು ವಿಷ್ಣು ತೀರ್ಥರ ವ್ಯಾಖ್ಯಾನದಿಂದ ನಮಗೆ ಚೆನ್ನಾಗಿ ತಿಳಿದು ಬಂದಿರುವಂತಹ ಒಂದು ಅಂಶ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.